ಜೈ ಬೋಲೋ ಭಾರತ್ ಮಾತಾ ಕಿ. ಭಾರತಾಂಬೆಗೆ ನಾವು ಜೈಕರ ಹಾಕಿದ್ರೆ ಭಾರತದ ರಾಜಧಾನಿ ಅಂತ ನವದೆಹಲಿಯಲ್ಲಿ ಕೆಂಪು ಕೋಟೆಯಲ್ಲಿ ನಮ್ಮ ಜಯಘೋಷ ಅಲ್ಲಿ ಕೇಳಬೇಕು. ಆ ರೀತಿ ಜಯಘೋಷವನ್ನು ಹಾಕೋಣ. ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ ಆಡಳಿತ ಮಂಡಳಿ ಅವರಾದಂತಹ ದೀಪಕ್ ಸರ್ ಅವರೇ, ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಫಣೀಂದ್ರ ಸರ್ ಅವರೇ, ಹಾಗೂ ಮುಖ್ಯೋಪಾಧ್ಯಾಯರಂತಹ ಶ್ರೀಯುತ ಸುಬ್ರಹ್ಮಣ್ಯಂ ಸರ್ ಅವರೇ, ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ ಇಲ್ಲಿ ಆಗಮಿಸಿರುವಂತಹ ಪೋಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು, ಪ್ರೀತಿಯ ಮಕ್ಕಳು, ನಾನಿಲ್ಲಿ ಮಾತಾಡ್ತಾ ಇರುವಂಥದ್ದು ನಿಮಗೋಸ್ಕರ. ನೀವಲ್ಲಿ ನಿಮ್ಮವೇ ಮಾತಾಡ್ಕೊಂಡ್ರೆ ಸರಿ ಹೋಗಲ್ಲ. ಎಲ್ಲ ಮಕ್ಕಳು ಇಲ್ಲಿ ಗಮನ ಕೊಡಬೇಕು. ಈ ಕಡೆ ಗಲಾಟೆ ಮಾಡಬಾರ್ದು, ಇಲ್ಲಿ ಗಲಾಟೆ ಮಾಡಬಾರ್ದು. NCC ಅವರು ನಿಮ್ಮ ಮೋಟೋ ಯೂನಿಟಿ ಮತ್ತು ಡಿಸಿಪ್ಲಿನ್. ನೀವೇ ಡಿಸಿಪ್ಲಿನ್ ಆಗಿಲ್ಲ ಅಂತಂದರೆ ಕಾರ್ಯಕ್ರಮಕ್ಕೆ ಅಂದ ಬರಲ್ಲ. ನಿಶಬ್ದವಾಗಿ ಒಂದು 5 ನಿಮಿಷಗಳ ಕಾಲ ನಮ್ಮ ದೇಶದ ಬಗ್ಗೆ ಈ ರೀತಿ ತ್ರಿವರ್ಣ ಧ್ವಜ ಸದಾ ಹಾರ್ತಾ ಇರಬೇಕಾದ್ರೆ ಇದರ ಹಿಂದೆ ಅನೇಕ ಮಹನೀಯರ ತ್ಯಾಗ ಬಲಿದಾನಗಳಿದ್ದಾವೆ. ಅದನ್ನು ನಾವು ಇವತ್ತು ಸ್ಮರಿಸುವಂಥ ಒಂದು ಸುದಿನ. ಹಾಗಾಗಿ ಒಂದಷ್ಟು ಸಮಯ ನಾವು ಅದಕ್ಕಾಗಿ ಮೀಸಲಿಡೋಣ. ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಈ ಪದನೇ ಬಹಳ ಚೆನ್ನಾಗಿರ್ತದೆ ಕೇಳೋದಕ್ಕೆ. ಹೀಗೆ ನೀವು ಕೂತ್ಕೊಂಡು ಈ ರೀತಿ ಮಾತಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ 1947ಕ್ಕಿಂತ ಮೊದಲು. ಈಗ ನಾವು ಸ್ವೇಚ್ಛೆಯಿಂದ ಪ್ರಪಂಚದಾದ್ಯಂತ ನಾವು ಭಾರತೀಯರಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಅನೇಕ ತ್ಯಾಗಗಳಿದ್ದಾವೆ. ಅಂಥದ್ರಲ್ಲಿ ಒಂದು ಸಣ್ಣ ಘಟನೆಯನ್ನು ನಾವಿಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು. ಭಾರತ ಅನ್ನೋದು ಒಂದು ಬಲಿಷ್ಠ ರಾಷ್ಟ್ರವಾಗಿತ್ತು. ಈ ಬಲಿಷ್ಠ ರಾಷ್ಟ್ರವನ್ನು ಅನೇಕ ಪಾಶ್ಚಿಮಾತ್ಯ ದೇಶದವರು ಬಂದು ಅವರು ನಮ್ಮನ್ನು ಅವರ ಕಪಿ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ರು. ಆಗ ನಮಗೆ ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ. ಆಗ ಅಂಥವರಲ್ಲಿ ಬಂದಂಥವರೇ ಅನೇಕ ಮಹನೀಯರಲ್ಲಿ. ಅವರಲ್ಲಿ ನಾವು ಒಂದಷ್ಟರನ್ನು ಸ್ಮರಣೆ ಮಾಡಬೇಕು ಅಂತಂದರೆ ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ, ಸಂಗೊಳ್ಳಿ ರಾಯಣ್ಣ, ಮೈಲಾರ ಮಹದೇವಪ್ಪ, ಹೀಗೆ ಅನೇಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ಒಂದು ಗೌರವವನ್ನು ಕೊಡಲೇಬೇಕು. ಇಲ್ಲ ಅಂತಂದರೆ ನಾವು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ನಾವು ಒಂದು ರೀತಿ ನಾಚಿಕೆ ಆಗುತ್ತೆ. ಅದನ್ನು ನಾವು ಸ್ಮರಿಸುವಂಥ ಒಂದು ಸಂದರ್ಭ ಇದು. 1919ರಲ್ಲಿ ಪಂಜಾಬ್ನ ಅಮೃತ್ಸರದಲ್ಲಿ ಒಂದು ದೊಡ್ಡ ಮಹಾ ಹತ್ಯಾಕಾಂಡ ನಡೀತು. ಅದುವೇ ಜಲಿಯನ್ ವಾಲಾಬಾಗ್. ಭಗತ್ ಸಿಂಗು ಪುಟ್ಟ ಬಾಲಕ, 12 ವರ್ಷದ ಬಾಲಕ ಆಗಿದ್ದ. ಆ ಸಂದರ್ಭದಲ್ಲಿ ಜನರಲ್ ಡಯರ್ ಅನ್ನೋನು ಬ್ರಿಟಿಷ್ ಅಧಿಕಾರಿ ಅಲ್ಲಿ ಸೇರಿರುವಂತಹ ಭಾರತದ ಅಮಾಯಕ ಮುಕ್ತ ಜನರು ಅನೇಕರು ಹಿಂದೂ ಮುಸ್ಲಿಂ ಕೈಸರಲ್ಲಿ ಸೇರಿದ್ರು ಒಂದು ಉದ್ಯಾನವನದಲ್ಲಿ. ಭಾರತೀಯರಿಗೆ ಒಂದು ಚೂರು ಕೂಡ ಸುಲುಹು ಕೊಡದೇನೆ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಅಂತ ಹೇಳಿ ಆದೇಶವನ್ನು ಕೊಟ್ಬಿಟ್ರು. ಇವರಿಗೆ ಒಂದು ಚೂರು ಕೂಡ ಗೊತ್ತಿರಲಿಲ್ಲ. ಅವರು ಆದೇಶ ಕೊಟ್ಟಿದ್ದೇ ತಡ ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಮಳೆ ಸುರಿದಂಗೆ ಗುಂಡಿಗಳು ಅವರ ದೇಹದ ಮೇಲೆ ಎದೆಗಳನ್ನು ಸೀಳ್ಕೊಂಡು ಹೋಗ್ತದೆ. ದಿಕ್ಕು ತೋಚೋದಿಲ್ಲ ಎಲ್ಲಿ ಹೋಗಬೇಕು ಅಂತ. ಎಲ್ಲ ಕಡೆ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿರ್ತಾರೆ. ಅಮಾಯಕರು ಭಾರತೀಯರು ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಅಲ್ಲೊಂದು ಬಾವಿ ಇರ್ತದೆ. ಆ ಬಾವಿಯಲ್ಲಿ ಹೋಗಿ ಧುಮುಕು ಬಿಡ್ತಾರೆ. ಪಾಪಿ ಕ್ರೌರಿ ಹೃದಯ ಆದಂತಹ ಜನರಲ್ ಡಯರ್ ಆದಂಥವನು ಆ ಬಾವಿಯಲ್ಲಿ ಪೆಟ್ರೋಲ್ ಹಾಕಿಬಿಟ್ಟು ಬೆಂಕಿ ಹಚ್ಚಿಬಿಟ್ಟು ಅಂತ ಅಲ್ಲಿ ಸೇರಿರುವಂಥ ಎಲ್ಲ ಜನರನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಅದನ್ನು ನೋಡಕ್ಕೆ ಹೋದಂತಹ 12 ವರ್ಷದ ಬಾಲಕ ಭಗತ್ ಸಿಂಗ್
ಅದನ್ನು ನೋಡಿ ಆ ಪ್ರದೇಶಕ್ಕೆ ಹೋದಂಥವನು ಅಲ್ಲಿರುವಂಥ ಒಂದಷ್ಟು ಮಣ್ಣನ್ನು ತೆಗೆದು ತನ್ನ ಹಣೆಗೆ ಇಟ್ಕೊಳ್ತಾನೆ. ಆತನಿಗೆ ಆ ವಯಸ್ಸಿನಲ್ಲೇ ಎಷ್ಟು ದೇಶಭಕ್ತಿ ಇರಬೇಕು ನೋಡಿ. ಆ ಮಣ್ಣನ್ನು ಒಂದು ಸ್ವಲ್ಪ ತನ್ನ ಡಬ್ಬಿಯಲ್ಲಿ ಹಾಕ್ಕೊಂಡು ಮನೆಗೆ ತಗೊಂಬಂದು ದಿನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತಾನೆ. ಒಂದಲ್ಲ ಒಂದು ದಿನ ಈ ದಮನಕಾರಿ ಬ್ರಿಟಿಷ್ ಪ್ರಭುತ್ವವನ್ನು ನಾನು ಸರ್ವನಾಶ ಮಾಡ್ತೇನೆ ಅಂತೇಳಿ ಪಣ ತೊಡ್ತಾನೆ ಭಗತ್ ಸಿಂಗ್. ಮುಂದೊಂದು ದಿನ ತನ್ನ ಸಂಗಡರೊಂದಿಗೆ ಸೇರಿಕೊಂಡು ರಾಜಗುರು ಬಟುಕೇಶ್ವರ ದತ್ತ, ಭಗತ್ ಸಿಂಗ್ ಈ 3 ಜನ ಸೇರಿಕೊಂಡು ಆ ಜನರಲ್ ಡಯರ್ ಅನ್ನ ಹತ್ಯೆ ಮಾಡ್ತಾರೆ. ಅದು ಆತನ ಧೈರ್ಯ ಆಗಿತ್ತು ಭಗತ್ ಸಿಂಗ್. ನಂತರ ಆ 3 ಜನರನ್ನ ಬ್ರಿಟಿಷರು ಬಂಧಿಸಿ ಅವರನ್ನ ಗಲ್ಲಿಗೇರಿಸ್ಬಿಡ್ತಾರೆ. ಕೇವಲ 32 ವರ್ಷ ಅಷ್ಟೇ. ನಾವು ಈಗಿನ ಕಾಲದಲ್ಲಿ ಎಷ್ಟೇ ವಯಸ್ಸಾದರೂ ಕೂಡ ನಾನು, ನನ್ನದು, ನನ್ನ ಮನೆ, ನಮ್ಮವರು ಅಂತೇಳಿ ಸ್ವಾರ್ಥದಿಂದ ಬದುಕ್ತಾ ಇದೆ. ಕೇವಲ 32 ವರ್ಷಕ್ಕೆ ಭಗತ್ ಸಿಂಗ್ ನಗುತ್ತಾ ಭಾರತಾಂಬೆಗೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿಬಿಡ್ತಾನೆ. 3 ಜನ ಗಲ್ಲಿಗೇರಿಸ್ಬಿಡ್ತಾರೆ. ಇದಲ್ವ ದೇಶಭಕ್ತಿ ಅಂತಂದ್ರೆ? ಅವ್ರಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ನಮ್ಮಲ್ಲಿ ಎಷ್ಟು ಮಾತ್ರ ಇದೆ ದೇಶಭಕ್ತಿ? ಏನು ಮಾಡ್ತಾ ಇದ್ದೀವಿ ದೇಶಕ್ಕೋಸ್ಕರ? ಹಾಗಾಗಿ ನಾವು ಸ್ಫೂರ್ತಿಯಾಗಿ ತಗೋಬೇಕಾಗಿದೆ ಭಗತ್ ಸಿಂಗ್ ಅವ್ರನ್ನ. ಚಂದ್ರಶೇಖರ್ ಆಜಾದ್ ಕೂಡ ಹಾಗೆ, ನಾನು ಯಾವುದೇ ಕಾರಣಕ್ಕೂ ಬ್ರಿಟಿಷರ ಕೈಯಲ್ಲಿ ನಾನು ಸಾಯೋದಿಲ್ಲ, ನನ್ನಷ್ಟಕ್ಕೆ ನಾನೇ ಸಾಯ್ತೀನಿ ದೇಶಕ್ಕೆ ಅಂತ ಹೇಳಿ ತನ್ನ ಬಂದೂಕಿನಿಂದ ತಾನೇ ಗುಂಡು ಹೊಡ್ಕೊಂಡು ಸತ್ತು ಹೋಗ್ತಾನೆ. ಅದಲ್ವ ದೇಶಭಕ್ತಿ ಅಂತಂದ್ರೆ? ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ಸುತ್ತ ಹಲವಾರು ಅನುಮಾನಗಳಿದ್ದಾರೆ. ಸತ್ತಿದಾರೋ ಇಲ್ಲವೋ ಅಂತ ಹೇಳಿ ಗೊತ್ತೇ ಇಲ್ಲ. ಸುಭಾಷ್ ಚಂದ್ರ ಬೋಸ್ ಯಾವಾಗ ಸತ್ರು ಅಂತ ಹೇಳಿ. ಇವರೆಲ್ಲರೂ ಕೂಡ ತನ್ನ ಮನೆಗೆ, ತನ್ನ ತಾಯಿಗೋಸ್ಕರ, ತನ್ನ ತಂದೆಗೋಸ್ಕರ ಪ್ರಾಣ ಬಿಟ್ಟಂಥವರಲ್ಲ, ನಮ್ಮ ದೇಶಕ್ಕಾಗಿ ಪ್ರಾಣ ಬಿಟ್ಟಂತಹ ಮಹನೀಯರು. ಅಂತಹ ದೇಶದಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಾನೊಬ್ಬ ಭಾರತೀಯ ಅಂತೇಳಿ. ಅದು ನಮ್ಮ ದೇಶ ಅಂತಂದ್ರೆ ಎಲ್ಲ ಕಡೆ ನಮ್ಮ ದೇಶ, ಇಡೀ ಪ್ರಪಂಚದಾದ್ಯಂತ ನಮ್ಮ ದೇಶದ ಹೆಸರಿದೆ ಅಂತಂದ್ರೆ ಅದರ ಹಿಂದೆ ಬಹಳಷ್ಟು ತ್ಯಾಗ ಬಲಿದಾನಗಳು ಮತ್ತೆ ಅನೇಕರ ಒಂದು ಸಹಾಯ ಹಸ್ತವನ್ನು ನಾವು ಕಾಣಬಹುದು. ಅಂತಹ ದೇಶದಲ್ಲಿ ನಾವು ಹುಟ್ಟಿದ್ವಿ. ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ನಮಗೊಂದು ಹಬ್ಬ ಅಂದರೆ ಸಡಗರ, ಸಂಭ್ರಮ. ಆ ಸಂಭ್ರಮದಲ್ಲಿ ನಾವು ಕೇವಲ ನಮ್ಮ ಸಂತೋಷವನ್ನು ಮಾತ್ರ ವ್ಯಕ್ತಪಡಿಸಿದರೆ ಸಾಲದು, ದೇಶವನ್ನು ಕೂಡ ಸ್ಮರಿಸಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಕೂಡ ಭಾರತೀಯರಾಗಿದ್ದಕ್ಕೋಸ್ಕರ ನಾವು ಪುಣ್ಯ ಮಾಡಿರ್ತೀವಿ. ಈ ದೇಶದಲ್ಲಿ ಹುಟ್ಟುವುದೇ ಒಂದು ದೊಡ್ಡ ಹೆಮ್ಮೆ, ಒಂದು ಪುಣ್ಯ ಮಾಡಿರಬೇಕು. ನಾವೆಲ್ಲ ಪುಣ್ಯ ಮಾಡಿರುವಂಥ ಪುಣ್ಯವಂತರು. ಪುಣ್ಯ ಮಾಡಿಲ್ಲ ಅಂದರೆ ನಾವು ಭಾರತದಲ್ಲಿ ಹುಟ್ಟೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ ಧೈರ್ಯವಾಗಿ ತಲೆ ಎತ್ಕೊಂಡು ಹೆದೆ ಎಗ್ಗಿಸ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ನಾವೊಬ್ಬ ಭಾರತೀಯ ಅಂತೇಳಿ. ಯಾರೇ ಕೂಡ ಹೇಳಿದ್ರು, ನೀವು ಯಾರು ಅಂದರೆ ಗ್ರೇಟ್ ಆಗಿ ಹೇಳ್ಕೊಬೋದು ನಾವು ಇಂಡಿಯನ್ ಅಂತ ಹೇಳಿ. ಅಂಥ ದೇಶದಲ್ಲಿ ನಾವು ಹುಟ್ಟಿರೋದಕ್ಕೋಸ್ಕರ ಹೆಮ್ಮೆ ಪಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕಾಗಿ, ಅಂತಹ ಪುಣ್ಯಾತ್ಮರನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ.